ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ? ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ, ಅದು ಕೂಡ ಮಾವಿನಕಾಯಿ ಉಪ್ಪಿನಕಾಯಿ. ಟೇಸ್ಟಿಯಾಗಿ ಮಾಡುತ್ತೆ ನಮ್ಮಮ್ಮ, ತುಂಬ ಸೂಪರಾಗಿರುತ್ತೆ, ಫಟಾಫಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಆವಾಗಲೇ ಕೂಡ ನಾವು ಟೇಸ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ವರ್ಷಾನುಗಟ್ಟಲೆ ಇಟ್ಕೊಂಡ್ರೂ ಕೂಡ ಏನೂ ಕೆಡೋದಿಲ್ಲ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಕಲರ್ ಆಗಿರ್ಬೋದು, ವಾಸನೆ ಆಗಿರ್ಬೋದು, ರುಚಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾಕೆ ಲೇಟ್ ಮಾಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ನಾನು 1 kg ಮಾಡಿ ನಿಮಗೆ ತೋರಿಸ್ತೀನಿ. ನಮ್ಮ ಅಮ್ಮನೇ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಕೊಡುತ್ತೆ. ಮತ್ತು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನಿಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೆ. ನಮ್ಮಮ್ಮ ಕಡಾಯಿಗೆ ಹೀಟ್ ಹಾಕ್ಕೊಂಡಿದ್ದಾದ್ಮೇಲೆ 1-2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ. ನಾವು ಮಾಡ್ತಾ ಇರೋದು 1 kg ಉಪ್ಪಿನಕಾಯಿ, ಅದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಕೆಂಪಗಾಗೋ ಥರ ಹುರ್ಕೋಬೇಕು. ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾವು ಸಾಸಿವೆ ಏನು ಹಾಕಿದ್ದೀವಿ ಅದು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಚಟಪಟ ಅಂದಿದ್ದಾದಮೇಲೆ ನಾವು ಬೇರೆ ತಟ್ಟೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಮೆಂತ್ಯ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಯಿತು. ಸಾಸಿವೆನೇ ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಆರಿತಾದ್ಮೇಲೆ ಇದನ್ನು ಎಷ್ಟಾಗುತ್ತೋ ಅಷ್ಟು ಫೈನ್ ಪೌಡರಾಗಿ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಇದನ್ನು ತುಂಬ ಕಂಪ್ಲೀಟಾಗಿ ಆರಿತಾದ್ಮೇಲೆ ಇದನ್ನು ನೈಸಾಗಿ ಪೌಡರ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನೋಡಿ, ಈ ಸೈಜಲ್ಲಿರೋ ಮಾವಿನಕಾಯಿನ ಏನಿಲ್ಲ ಅಂದರೂ ಒಂದು 5 ಮಾವಿನಕಾಯಿ ತೊಗೊಂಡಿದ್ದೀವಿ. 1 kg ಕ್ವಾಂಟಿಟಿಗೆ ಇಷ್ಟು ಸರಿ ಹೋಗ್ಬಿಡುತ್ತೆ. ನೀವು ಅಷ್ಟೇ 1 kgಗೆ ಫಸ್ಟು ನೀವು ಮಾಡ್ಕೊಳ್ಳಿ, ಆಮೇಲೆ ನಿಮಗೇ ಅಳತೆ ಗೊತ್ತಾಗುತ್ತೆ. ಆವಾಗ ನೀವೇ ಪರ್ಫೆಕ್ಟಾಗಿ ಮಾಡ್ಕೊತೀರಾ. ನೋಡಿ, ಈ ಸೈಜಲ್ಲಿರೋ ಮಾವಿನಕಾಯಿನ ತುಂಬ ನೀಟಾಗಿ ತೊಳೆದು ಬಟ್ಟೆನಲ್ಲೇ ಒರೆಸಿ ಎತ್ತಿಟ್ಕೋಬೇಕಾಗುತ್ತೆ. ಎತ್ತಿಟ್ಕೊಂಡು ಇದನ್ನು ಸಣ್ಣ ಪೀಸಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಒಂದು ಬಾಣಲಿನಲ್ಲಿ ಪ್ಯೂರ್ ಆಗಿರೋ ಕಡಲೆ ಬೀಜದ ಎಣ್ಣೆ ಮಾತ್ರನ ಉಪಯೋಗಿಸ್ಕೊಳ್ಳಿ. ನೀವು ಮನೆಗೆ ಮಾಡ್ತಿರೋದ ಕಾರಣ ನೀವು ಪ್ಯೂರ್ ಆಗಿರೋ ಎಣ್ಣೆನಲ್ಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಪ್ಯೂರ್ ಆಗಿರೋ ಕಡಲೆಕಾಯಿ ಎಣ್ಣೆನ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಅಂದರೆ ಏನಿಲ್ಲ ಅಂದರೂ ಒಂದು 200 ml ಅಷ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಲ್ಲ ಚಿಟಪಟ ಅಂದಿದ್ದಾದಮೇಲೆ 1-2 ಮೆಣಸಿನ್ಕಾಯಿನ, ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಕರ್ಬೇವಿನ ಸೊಪ್ಪೆಲ್ಲ ಚಿಟಪಟ ಅಂದಿದ್ದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಇಂಗುವನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇಂಗು ಹಾಕೋದ್ರಿಂದ ತುಂಬಾ ಘಮ ಅಂತ ಇರುತ್ತೆ. ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಇಂಗು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಬಿಡಿ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ನಾವು ಬೆಳ್ಳುಳ್ಳಿನ ಹಾಕ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ನೋಡಿ, ಈ ಥರ ಜಜ್ಜಿ ಇಟ್ಕೊಂಡಿದೆ ನಮ್ಮಮ್ಮ. 1-1.5 ಹಿಡಿಯಷ್ಟು ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದೆ. ಇದನ್ನೇ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಆನಲ್ಲಿ ಇಟ್ಕೊಂಡು ಹಾಕ್ಬಿಡಿ. ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಬಾಣಲೆ ಕಾವಲಿರುತ್ತೆ ಅಲ್ವಾ, ಎಣ್ಣೆನೂ ಕಾದಿರುತ್ತೆ ಅಲ್ವಾ, ಅಷ್ಟು ಸಾಕಾಗುತ್ತೆ ಬೆಳ್ಳುಳ್ಳಿ ಫ್ರೈ ಆಗೋದಕ್ಕೆ. ನಾವು ಮತ್ತೆ ಊರಿಡ್ತೀವಲ್ವ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪನೇ ಚೆನ್ನಾಗಿ ನೆನೆಯುತ್ತೆ. ನಾವು ಜಾಸ್ತಿ ಫ್ರೈ ಮಾಡಿಬಿಟ್ರೆ ಜಾಸ್ತಿ ಚೆನ್ನಾಗಿ ಬೆಳ್ಳುಳ್ಳಿ ಊರೋದಿಲ್ಲ. ಅದಕ್ಕೋಸ್ಕರನೇ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಎಣ್ಣೆ ಬಿಸಿ ಆಗಿದ್ದಾಗಲೇ ಈ ಥರ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಸಿಪ್ಪೆಲ್ಲ ನೀಟಾಗಿ ತೆಗೆದ್ಬಿಟ್ಟು ನಮ್ಮಮ್ಮ ಈ ಥರ ಜಜ್ಜಿಟ್ಕೊಂಡು ಹಾಕ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ. ತಕ್ಷಣ ಕೂಡ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ತಿನ್ಕೋಬೋದು. ಇಲ್ಲ 1-2 ದಿವಸ ಊರಕ್ಕೆ ಬಿಟ್ಟರು ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ನಮ್ಮಮ್ಮ ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೆ. ಇದನ್ನು ಕೂಡ ಅಷ್ಟೇ ಎಣ್ಣೆ ಇನ್ನೊಂದು ಸ್ವಲ್ಪ ಬಿಸಿಯಾಗಿದ್ದಾಗ ಮಾತ್ರ ಹಾಕ್ಕೋಬೇಕು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಉಪ್ಪು. ನಾವು ಖಾರನ ಎಷ್ಟು ತೊಗೊಂಡಿರ್ತೀವೋ ಅದ್ರ 3/4 ಭಾಗ ನಾವು ಉಪ್ಪನ್ನ ತೊಗೋಬೇಕಾಗುತ್ತೆ. ಅಮ್ಮ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಖಾರಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಹಾಗೆ ನಾವು ಆವಾಗಲೇ ಹುರಿದು ಇಟ್ಕೊಂಡಿರೋ ಮೆಂತ್ಯ ಹಾಗೆ ಮತ್ತು ಸಾಸಿವೆನ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿತ್ತು, ಅದನ್ನು ಕೂಡ ಕಂಪ್ಲೀಟಾಗಿ ಇದಕ್ಕೆ ಹಾಕೋತಾ ಇದೆ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಹಾಗೆ ಮೆಂತ್ಯ ಸಾಸಿವೆ
ಪೌಡರ್ ಆಗಿರ್ಬೋದು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಎಣ್ಣೆ ಕಾವಿ ಏನಿರುತ್ತೋ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆವಾಗ ನಾವು ಉಪ್ಪಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಸ್ಟೋರೇಜ್ ಇರುತ್ತೆ. ನೀವು ಇದನ್ನು ಒಂದು ಫ್ರಿಜ್ಜಲ್ಲಿ ಒಂದು ಗ್ಲಾಸ್ ಜಾರಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕ್ಬಿಟ್ಟು ಒಂದು 3 days ಈಚ್ ಕಡೆ ಬಿಟ್ಟು ಇನ್ನು ಮಿಕ್ಕಿದ ದಿವಸ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ವರ್ಷಾನುಗಟ್ಲೆ ಏನೂ ಕೆಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಮ್ಮ ಮಾವಿನಕಾಯಿನೆಲ್ಲ ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಳಗಡೆ ತಿರುಳೆಲ್ಲ ತೆಗೆದ್ಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದೆ. ಯಾವುದೇ ಕಾರಣಕ್ಕೂ ನೀರಿನ ಅಂಶ ಏನೂ ಇರಬಾರ್ದು. ಪ್ಲೇಟ್ ಆಗಿರ್ಬೋದು, ಹಾಗೆ ನಾವು ಯೂಸ್ ಮಾಡಿರೋ ಬಾಣಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ತ್ಯಾವ ಇಲ್ದಿರ ನೋಡ್ಕೊಳ್ಳಿ. ನೋಡಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಕಂಪ್ಲೀಟಾಗಿ ಆರಿತಾದಮೇಲೆ ಅಮ್ಮ ಮಾವಿನಕಾಯಿನೆಲ್ಲ ಇದಕ್ಕೆ ಹಾಕೋತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು 5 kg ಮಾಡಿ ಎತ್ತಿಡ್ತಾ ಇತ್ತು. ಅದೇ ಜ್ಞಾಪನ ಬರ್ತಾ ಇದೆ. ಮನೆಯೆಲ್ಲ ತುಂಬ ಘಮ 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 ಅಂತ ಇರುತ್ತೆ. ಆವಾಗ ಊರ್ತಾ ಇರೋ ಪ್ರಾಸೆಸ್ಸಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ. ನೀವು ಆಂಧ್ರದಲ್ಲಿ ಯಾವ ಥರ ಟೇಸ್ಟ್ ಉಪ್ಪಿನಕಾಯಿನ ನೀವು ಎಂಜಾಯ್ ಮಾಡಿರ್ತೀರೋ ಅದೇ ಥರ ಪರ್ಫೆಕ್ಟಾಗಿ ಮಾಡ್ಕೋಬೋದು. 1 kgಗೆ ಇಷ್ಟು ಅಳತೆನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನೇ ನೀವು ಡಬಲ್ನ ತ್ರಿಬಲ್ ಮಾಡಿಕೊಂಡು ನೀವು ಜಾಸ್ತಿ ಉಪ್ಪಿನಕಾಯಿನೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಉಪ್ಪಿನಕಾಯಿನ ಹಾಗೆ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ವಾಹ್ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ನೀವು ಅಷ್ಟೇ ಈ ಮಾವಿನಕಾಯಿ ಸೀಸನಲ್ಲಿ, ಅದು ಕೂಡ ಸಮ್ಮರ್ ಸೀಸನಲ್ಲಿ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿ ಎತ್ತಿಟ್ಕೊಳ್ಳಿ. ಅಂಗಡಿನಲ್ಲಿ ಇನ್ನೊಂದು ಸರಿ ನೀವು ಕೊಂಡ್ಕೊಳ್ಳೋದಕ್ಕೆ ಹೋಗಲ್ಲ. ಅಷ್ಟು ರುಚಿಯಾಗಿರುತ್ತೆ. ಅಂಗಡಿಗಿಂತ ಇನ್ನೂ ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಅಳತೆನ ನೀವು ನೋಡಿಕೊಂಡ್ರೆ ಎಷ್ಟು kg ಬೇಕಾದರೂ ನೀವು ಈಸಿಯಾಗಿ ಮಾಡ್ಕೋಬೋದು. ಈ ನಾವು ಮೆಥಡಲ್ಲಿ ಮಾಡ್ತಿರೋದ್ರಿಂದ ತುಂಬ ಈಸಿಯಾಗಿ ಫಟಾಫಟಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಬಿಸಿ ಎಣ್ಣೆಗೆ ಖಾರದ ಪುಡಿ ಹಾಕಿದ್ರೆ ಏನಾಗುತ್ತೆ, ಇಷ್ಟು ರೆಡ್ ಕಲರ್ ಬರೋದಿಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಆಗೋಗ್ಬಿಡುತ್ತೆ. ಅದಕ್ಕೆ ಎಣ್ಣೆ ಎಲ್ಲ ಆರಿತಾದ್ಮೇಲೆ ನೀವು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ, ಬಟ್ ತುಂಬ ಬಿಸಿ ಬಿಸಿ ಎಣ್ಣೆಗೆ ಉಪ್ಪಾಗಲಿ ಖಾರ ಆಗಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಈ ಥರ ಇದೆ. ನೀವು ಇನ್ನೊಂದು 3 ದಿವಸ ಊರಕ್ಕೆ ಬಿಟ್ಟರೆ ನಾವು ಹಾಕಿರೋ ಎಣ್ಣೆ ಏನಿದೆ ಅದೆಲ್ಲ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಾವಿನಕಾಯಿಗೆ ಹಿಡಿದು ಮಾವಿನಕಾಯಿ ರಸ ಎಲ್ಲ ಉಪ್ಪಿನಕಾಯಿಗೆ ಬಿಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. 3 days ಬಿಟ್ಟು ಕೂಡ ನೀವು ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಬಟ್ ಇವಾಗಲೇ ಕೂಡ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಅಮ್ಮ ಹಾಕ್ಕೊಟ್ರೆ ಸಖತ್ತಾಗಿರುತ್ತೆ. ಯಾವುದೇ ಸಾರು ಏನೂ ಬೇಕಾಗಿದ್ದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ನೋಡಿ ನಮ್ಮಮ್ಮನೇ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೆ. ಖಂಡಿತವಾಗ್ಲೂ ಈ ಸಮ್ಮರಲ್ಲಿ ನೀವು ಕೂಡ ಮಾಡ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಂಪಲ್ಸರಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಅಮ್ಮ ಎಲ್ಲ ಎತ್ತಿಟ್ಟು ಇವಾಗ ಅದೇ ಬಾಣಲಿಗೆ ಬಿಸಿ ಬಿಸಿ ಅನ್ನ ಹಾಕಿ ಕಲಸಿ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ತಾ ಇದೆ. ಸಖತ್ತಾಗಿದೆ. ನಮ್ಮ ಮನೆಯವರೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಇದನ್ನು ತುತ್ತಿಸ್ಕೊಂಡು ತಿನ್ನೋದಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನೋಡಿ ಎಷ್ಟು ರೆಡ್ಡಾಗಿದೆ ಅಲ್ವಾ, ಸಖತ್ತಾಗಿರುತ್ತೆ. ಅಪ್ಪ ಬಾಯಲ್ಲಿ ನೀರು ಊರ್ತಾ ಇದೆ ಯಾವಾಗ ತಿನ್ನೋಣ ಅಂತ. ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಅಷ್ಟೇ ಈ ಸಮ್ಮರಲ್ಲಿ ಕಂಪಲ್ಸರಿಯಾಗಿ ಈ ಥರ ಮಾವಿನಕಾಯಿನ ಉಪ್ಪಿನಕಾಯಿನ ಮಾಡ್ಕೊಳ್ಳಿ. ನೀವು ಕೂಡ ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.